ಎಲ್ರಿಗೂ ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮೊದಲ ವಾರದ ಎಲಿಮಿನೇಷನ್ ಆಗಿದೆ. RJ ಅಮಿತ್ ಹಾಗೂ ಜೊತೆಗೆ ಕರಿಬಸಪ್ಪ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ RJ ಅಮಿತ್ ಅವರಿದ್ದಾರೆ. ಯಾಕೆ ಅವರು ಇಷ್ಟು ಬೇಗ ಹೊರಗಡೆ ಬಂದರು, ಏನಾಯಿತು, ಈ ಬಗ್ಗೆ ಕೇಳೋಣ. ಹೇಗಿದ್ದೀರಾ? ನಮಸ್ಕಾರ, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಮನೆಗೆ ಯಾಕೆ ಹೋಗಬೇಕು ಅಂತ ಅನ್ನಿಸ್ತು ನಿಮಗೆ? ಮ್ಯಾಮ್, ನನಗೆ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಫಾಲೋ ಮಾಡ್ತಾ ಇರಲಿಲ್ಲ. ಆನೆಸ್ಟಾಗಿ ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಮೀಮ್ಸ್ ನೋಡ್ತಾ ಇದ್ದೆ. ಅವರಿಂದ ಒಂದು ಕಾಲ್ ಬಂತು ಸೇಯಿಂಗ್ ನಿಮ್ಮ ಕ್ಯಾರೆಕ್ಟರು, ಪರ್ಸ್ನಾಲಿಟಿ ಇದೆಲ್ಲ ಫಾಲೋ ಮಾಡ್ತಾ ಬರ್ತಾ ಇದ್ದೀವಿ, ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಡು ಯು ವಾಂಟ್ ಟು ಬಿ ಅ ಪಾರ್ಟ್ ಅಂತ. ಐ ಥಿಂಕ್ ಅದ್ಭುತವಾದಂಥ ಪ್ಲ್ಯಾಟ್ಫಾರ್ಮ್ ವೇದಿಕೆ, ಏನಕ್ಕೆ ಟ್ರೈ ಮಾಡಬಾರ್ದು ಅಂತ. ಆ್ಯಂಡ್ ನನ್ನ ಇಂಡಸ್ಟ್ರಿ, ರೇಡಿಯೋ ಇಂಡಸ್ಟ್ರಿಯಿಂದ ತುಂಬ ಜನ RJಗಳು ಹೋಗಿದ್ದಾರೆ ಅಲ್ಲೇ. ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ಅಲ್ಲಿಂದ ಶುರುವಾಗಿತ್ತು ಮ್ಯಾಮ್. ಅದ್ಭುತವಾದ ಶೋ, ಅದ್ಭುತವಾದ ವೇದಿಕೆ ಅಂತ ನೀವು ಹೇಳಿದ್ರಿ. ಬಟ್ ಇದಕ್ಕೂ ಮೊದಲು ಬಿಗ್ ಬಾಸ್ ಕ್ರಿಂಜ್ ಶೋ ಅಂತ ಹೇಳಿದ್ರಿ. ಯಾಕೆ ಮ್ಯಾಮ್? ನನಗೆ ಜೆನ್ಯೂನಾಗಿ ಕ್ರಿಂಜ್ ಶೋ ಅಂತಲೇ ಅನಿಸಿದ್ದು. ನನಗೆ ಸುದೀಪ್ ಸರ್ ಮುಂದೆನೂ ಸುಳ್ಳು ಹೇಳೋಕ್ಕೆ ಇಷ್ಟ ಇರಲಿಲ್ಲ. ನನಗೆ ಏನು ಅನಿಸುತ್ತೋ ನಾನು ಪಟ್ ಅಂತ ಹೇಳ್ತೀನಿ, ಜೆನ್ಯೂನಾಗಿ ಹೇಳ್ತೀನಿ. ಸೊ ನಾನು ರೇಡಿಯೋನಲ್ಲಿ ಒಂದು ಸೆಗ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಕಾರ್ಯಕ್ರಮ ಸ್ವಲ್ಪ ಕ್ರಿಂಜ್ ಅನ್ಸಲ್ವಾ ನಿಮಗೆ ಅಂತ, ಈ ರೀತಿ ಲಿಸ್ನರ್ ಜೊತೆ ಇಂಟರಾಕ್ಷನ್ ಇದೆಲ್ಲ ತುಂಬ ಓಪನ್ ಆಗಿ ಇಂಟರಾಕ್ಷನ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಅವ್ರು ಕೇಳಿದಾಗಲೂ ಅಷ್ಟೇ ನಾನು ಜೆನ್ಯೂನಾಗಿ ಕ್ರಿಂಜ್ ಶೋ ಅಂತ. ಬಿಕಾಸ್ ನಾನು ಆಚೆಯಿಂದ ನೋಡ್ತಾ ಇರಬೇಕಾದ್ರೆ ಯಾರು ಇಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಕಾರಣನೇ ಇಲ್ಲ, ಪಾತ್ರೆ ತೊಳೆಯೋದಕ್ಕೆ ಯಾರು ಜಗಳ ಮಾಡ್ತಾರೆ ಅಂತ, ಈ ರೀತಿ ಯೋಚನೆಗಳು ನನ್ನ ತಲೆಯಲ್ಲಿ. ಬಟ್ ಅಲ್ಲಿ ಹೋಗಾದ ಮೇಲೆ ಗೊತ್ತಾಯಿತು, ಇದು ಬೇರೆ ರೀತಿ ಅಂತ. ಬಿಕಾಸ್ ಅಲ್ಲಿ ಹೋಗಿ ಆಟಾಡ್ತಾ ಇರ್ಬೇಕಾದ್ರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಬಿಗ್ ಬಾಸ್ ಮನೆ ಅಂತ ಹೇಳ್ತಾರೆ, ಅದು ಮನೆ ಅಲ್ಲ, ಅದೊಂದು ಗೇಮ್ ಶೋ. 24/7 ನಿಮ್ಮ ತಲೆ ಓಡ್ತಾನೆ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಕ್ರಿಂಜ್ ಎಲ್ಲ ಬಿಟ್ಟು ಆಟಾಡಬೇಕಿತ್ತು. ಬಟ್ ಕೆಲವು ವ್ಯಕ್ತಿಗಳು ಕ್ರಿಂಜ್ ಅನ್ಸಿದ್ರು ಅಲ್ಲಿ, ಟು ಬಿ ವೆರಿ ಆನೆಸ್ಟ್. ಅದೆಲ್ಲ ಬಿಟ್ಟರೆ ಹೌದು, ಇಟ್ ಈಸ್ ನಾಟ್ ಅ ಕ್ರಿಂಜ್ ಶೋ ಬಿಕಾಸ್ ಐ ವಾಸ್ ರೈಟ್ ದೇರ್. ಆ ಶೋನಲ್ಲಿದ್ದು ನಾನು ಭಾಗಿಯಾದಾಗ ನನ್ನ ಎಕ್ಸ್ಪೀರಿಯನ್ಸ್ ಬೇರೆ ಇತ್ತು. ಆದರೆ ನನ್ನ ವೈಯಕ್ತಿಕ ಎಕ್ಸ್ಪೀರಿಯನ್ಸು. ಬಿಗ್ ಬಾಸ್ನ ನೀವು ಫಾಲೋ ಮಾಡಿಲ್ಲ, ಅಲ್ಲಿ ಇಲ್ಲಿ ಒಂದು ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ನೋಡಿರ್ತೀರಾ. ಹೀಗಿದ್ದಾಗ ಕ್ರಿಂಜ್ ಶೋ ಅಂತ ಹೇಗೆ ಜಡ್ಜ್ಮೆಂಟಿಗೆ ಬಂದ್ರಿ? ಬಿಗ್ ಬಾಸ್ ಕೆಲವೊಂದು ಎಪಿಸೋಡ್ಗಳನ್ನು ನೋಡಿದ್ದೀನಿ, ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ನೀವು ಹೇಳಿದ ಹಾಗೆ ಮೀಮ್ಸ್ ಇದೆಲ್ಲ ನೋಡಿದ್ದೀನಿ. ಓವರ್ ಆ್ಯಕ್ಟಿಂಗ್ ಮಾಡೋರನ್ನ ಕೆಲವೊಂದು ಸಲ ನೋಡಿದ್ದೀನಿ. ನನಗಂತೂ ಪರ್ಸ್ನಲ್ಲಾಗಿ ಅಷ್ಟು ಕನೆಕ್ಟ್ ಆಗಿಲ್ಲ ಆ ಒಂದು ಕಾರ್ಯಕ್ರಮ. ಬಟ್ ಒಂದು ಏನು ಅರ್ಥ ಆಗುತ್ತೆ ಅಂದರೆ, ಅದ್ಭುತವಾದಂತಹ ಪ್ಲ್ಯಾಟ್ಫಾರ್ಮು ನಮ್ಮ ಒಂದು ವ್ಯಕ್ತಿತ್ವ ಯಾವ ಥರ ಏನು ಬರುತ್ತೆ, ಯಾವ ಥರ ಕಾಣಿಸ್ಕೊತೀವಿ ಅನ್ನುವಂಥ ಆ ಒಂದು ಎಕ್ಸ್ಪೋಜರ್ ಸಿಗೋಕ್ಕೆ ಅದ್ಭುತವಾದಂಥ ಪ್ಲ್ಯಾಟ್ಫಾರ್ಮು. ನಾನು RJingu ಇದೆಲ್ಲ ಮಾಡ್ತಾ ಇದ್ದೆ, ಒಂದು 4-5 ವರ್ಷ ಆಗಿತ್ತು. ಯಾಕೆ ಇಂಥ ಒಂದು ಅದ್ಭುತ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಕು ಅಂತ. ಕರ್ನಾಟಕದ ನಂಬರ್ 1 ಶೋ ಇದು, ಎಲ್ಲರೂ ನೋಡ್ತಾರೆ, ಇಡೀ ಕರ್ನಾಟಕ ಕುತ್ಕೊಂಡು ನೋಡುತ್ತೆ 9:30 ಆದರೆ. ಇಂಥ ಒಂದು ಶೋ ಕಾಣಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಸೊ ವೈ ನಾಟ್ ಅಂತ. ಕ್ರಿಂಜೇ ಟ್ರೆಂಡಿಂಗು. ನಾನು ಕ್ರಿಂಜ್ ತಪ್ಪಂತ ಹೇಳ್ತಾ ಇಲ್ಲ. ಕ್ರಿಂಜ್ ಅನ್ನೋದು ನೆಗೆಟಿವ್ ಅಲ್ಲ ಈ ಕಾಲದಲ್ಲಿ, ಕ್ರಿಂಜ್ ಅನ್ನೋದೇ ವರ್ಕೌಟ್ ಆಗೋದು. ಸೊ ಅದಕ್ಕೆ ಈಗ ನೀವು ನೆಗೆಟಿವ್ ಅಲ್ಲ ಅಂತ ಹೇಳಿದ್ರಿ. ಬಟ್ ಕೆಲವರಿಗೆ ಏನನ್ಸುತ್ತೆ, ನೀವು ಕ್ರಿಂಜ್ ಅಂತಂದರೆ ನೆಗೆಟಿವ್ ರೆಸ್ಪಾನ್ಸ್ನ ನೀವು ಕೊಟ್ಟು ಒಳಗೆ ಹೋಗಿರುವಂಥದ್ದು. ಅಂದರೆ ನಾನೀಗ ಆಲ್ರೆಡಿ ಈ ರೀತಿ ಮಾತನ್ನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಮತ್ತು ನಾನು ಅದೇ ಶೋಗೆ ಹೋಗ್ತೀನಿ, ಜನ ಏನು ಪ್ರಶ್ನೆ ಕೇಳ್ಬೋದು ಅಥವಾ ನಾನು ಹೇಗೆ ಸಮರ್ಥಿಸಿಕೊಳ್ಳಬಲ್ಲೆ, ಈ ರೀತಿ ಆಲೋಚನೆಗಳು ಬಂದಿದ್ದುಂಟಾ? 100%. ಬಟ್ ಏನಿಲ್ಲ, ನಾನು ಯಾವುದೇ ಥರದ ಪ್ರಶ್ನೆ ಇದ್ದರೂ ನಾನು ಉತ್ತರ ಕೊಡಬಲ್ಲೆ. ಈ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ಅದು ಜೆನ್ಯೂನಾಗಿ ನಂಗೆ ಆವಾಗ ಕ್ರಿಂಜ್ ಅನಿಸ್ತು. ನಾನು ಆ್ಯಂಡ್ ಕ್ರಿಂಜ್ ಅನಿಸಿದ್ದಕ್ಕೆ ನಾನು ಕ್ರಿಂಜ್ ಅಂತ ಹೇಳಿದ್ದು. ನಾನು ಒಂದು ಎಕ್ಸ್ಟ್ರಾ ಅಟೆನ್ಷನ್ ಬೇಕು ಅಥವಾ ಸುಳ್ಳು ಹೇಳಬೇಕು ಕಾಣಿಸ್ಕೊಳ್ಳೋಕ್ಕೆ ಅಂತ ಏನಿಲ್ಲ. ಜೆನ್ಯೂನಾಗಿ ಅನಿಸ್ತು. ಆ್ಯಂಡ್ ಸುದೀಪ್ ಸರ್ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ, ಕಾಲೆಲ್ಲ ನಡುಗುತ್ತೆ ಅವ್ರ ಮುಂದೆ. ಸೊ ಆ್ಯಕ್ಚುಲಿ ಸ್ವಲ್ಪ ಕ್ರಿಂಜ್ ಅನಿಸ್ತು ಅಂತಲೇ ಹೇಳಿದೆ. ಸೊ ಅವರು ಎಷ್ಟು ಡೌನ್ ಟು ಅರ್ತ್ ವ್ಯಕ್ತಿ ಅಂತ ಅಲ್ಲಿ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ತುಂಬ ಸ್ವೀಟಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ರು. ಎಷ್ಟು ಚೆನ್ನಾಗಿ ನನ್ನ ರೋಸ್ಟ್ ಮಾಡಿದ್ರು, ಬಟ್ ಅಷ್ಟೇ ಸ್ವೀಟಾಗಿ ಹ್ಯಾಂಡಲ್ ಮಾಡಿದ್ರು. ಹೌದು, ಕ್ರಿಂಜ್ ಅಂತಲೇ ಅನಿಸ್ತು. ಬಟ್ ವೈಯಕ್ತಿಕ ಅನುಭವಗಳಲ್ವ, ಈಗ ನನ್ನ ಅನುಭವನೇ ಇಲ್ಲ, ಶೋ ಒಳಗೆ ಹೋಗಿ ಆಟಾಡುವಂಥ ಅನುಭವ ಇಲ್ಲ, ನೋಡಿರೋದಷ್ಟೇ ಅಲ್ಲಿ ಇಲ್ಲಿ. ಅದು ಆ ಥರ ಅನಿಸ್ತು. ಬಟ್ ಅಲ್ಲಿ ಹೋಗಿ ಆಟಾಡೋದ್ಮೇಲೆ ಅನುಭವ ಚೇಂಜ್ ಆಗುತ್ತೆ. ಸೊ ಅಭಿಪ್ರಾಯ ಕೂಡ ಚೇಂಜ್ ಆಗುತ್ತೆ. ಆ ರೀತಿ ನನ್ನ ಅಭಿಪ್ರಾಯ ಚೇಂಜ್ ಆಯ್ತು ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.